ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಫ್ರೀಯಾಗಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಮನೆಯಲ್ಲೇ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಗಿಡಗಳಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ, ಆಮೇಲೆ ಚಿಗುರು ಹೊಡಿತಾ ಇಲ್ಲ, ಹೂ ಬರ್ತಾ ಇಲ್ಲ ಅಂದರೆ ನೀವು ಈ ಒಂದು ಫರ್ಟಿಲೈಸರ್ನ ನೀವು ಮನೆಯಲ್ಲೇ ಫ್ರೀಯಾಗಿ ಮಾಡ್ಕೋಬೋದು. NPK ರಿಚ್ ಆಗಿರುವಂತಹ ಒಂದು ಫರ್ಟಿಲೈಸರ್ ಇದು. ಇದರಲ್ಲಿ ಏನಂದರೆ, ನಾವು ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಡ್ತಾ ಇರ್ತೀವಿ ನೋಡಿ, ಅದನ್ನೇ ತಗೊಂಡು ನಾವು ಫರ್ಟಿಲೈಸರ್ನ ರೆಡಿ ಮಾಡೋದು. ಈ ಉಳ್ಳಾಗಡ್ಡಿ ಸಿಪ್ಪೆ, ಹಾಗೆ ಬಾಳೆಹಣ್ಣಿನ ಸಿಪ್ಪೆ ಮತ್ತು ನಿಂಬೆಹಣ್ಣಿನ ಸಿಪ್ಪೆ, ಇದು ಮೂರನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಕೂಡ ಮಿಕ್ಸ್ ಮಾಡ್ತೀನಿ. ನಿಂಬೆಹಣ್ಣು ಕೂಡ ಅಷ್ಟೇ ತುಂಬ ಒಳ್ಳೆಯದು ಗಿಡಗಳಿಗೆ. ಹಾಗೆ ಈ ಒಂದು ಬೂದಿ ಒಂದು ಸ್ಪೂನಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಈ 3 ಸಿಪ್ಪೆಗಳನ್ನ ನಾವು ನೀರಲ್ಲಿ ನೆನೆ ಹಾಕಬೇಕು. ನಾನಿಲ್ಲಿ 1.5 ಲೀಟ್ರಷ್ಟು ನೀರಿದೆ ಇದು, ಅದಕ್ಕೇ ಈ ಒಂದು ಎಲ್ಲನೂ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದನ್ನು 1 ವಾರದ ತನಕ ಬಿಡ್ತೀನಿ. ಹಾಗೆ ಈ ಬೂದಿ ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಬೂದಿ ಏನಂದರೆ ಫರ್ಟಿಲೈಸರ್ ಥರನೂ ಕೆಲಸ ಮಾಡುತ್ತೆ, ಪೆಸ್ಟಿಸೈಡ್ ಥರನೂ ಕೆಲಸ ಮಾಡುತ್ತೆ. ನಿಂಬೆಹಣ್ಣು ಕೂಡ ಅಷ್ಟೇ, ನಿಂಬೆಹಣ್ಣಿನ ಸಿಪ್ಪೆ ಇದ್ದಾಗ ನೀವು ಈ ರೀತಿ ನೀರಲ್ಲಿ ಹಾಕಿ ನೀವು ಇಟ್ಬಿಟ್ಟು ಗಿಡಗಳಿಗೆ ಕೊಟ್ಟರೆ ಗಿಡಕ್ಕೆ ತುಂಬಾ ಒಳ್ಳೆಯದು, ಬೆಳವಣಿಗೆ ಕೂಡ ಆಗುತ್ತೆ. ಹಾಗೆ ಮಣ್ಣಲ್ಲಿ ಯಾವುದೇ ಥರ ಕ್ರಿಮಿಕೀಟಗಳು ಬೆಳ್ಕೊಳೋದಿಲ್ಲ. ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಇದನ್ನಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು 1 ವಾರದ ತನಕ ನಾನು ಇದನ್ನು ಮುಚ್ಚಿ ಇಡ್ತೀನಿ. ಅಂದರೆ ಏರ್ ಟೈಟ್ ಕಂಟೈನರಲ್ಲಿ ಇಡಕ್ಕೆ ಹೋಗಬೇಡಿ, ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಟ್ಟುಬಿಡಿ. ಇದಕ್ಕೇನೆಂದರೆ ಅವಾಗವಾಗ ತೆಗೆದುಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಏರ್ ಸರ್ಕ್ಯುಲೇಷನ್ ಆದರೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಫರ್ಟಿಲೈಸರು. ಅದಕ್ಕೋಸ್ಕರ ನೋಡಿ, ಈಗ 1 ವಾರ ಆದಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ. ಕಲರ್ ಕೂಡ ಚೇಂಜ್ ಆಗಿದೆ. ಆಮೇಲೆ ಈರುಳ್ಳಿ ಸಿಪ್ಪೆ ಎಲ್ಲ ಆದಷ್ಟು ಅದರಲ್ಲಿ ಕೊಳ್ತೋಗಿದೆ, ನಿಂಬೆಹಣ್ಣಿನ ಸಿಪ್ಪೆ ಉಳ್ಕೊಂಡಿದೆ. ಇದೇನು ಇದೆಯಲ್ಲ, ಇದನ್ನು ಮತ್ತೆ ವಾಪಸ್ ನೀವು ತೆಗೆದುಬಿಟ್ಟು ಮತ್ತೆ ಫರ್ಟಿಲೈಸರ್ ಮಾಡ್ಕೋಬೋದು. ಇಲ್ಲಾಂದರೆ ಇದನ್ನು ಕಂಪೋಸ್ಟಿಗೆ ಹಾಕ್ಕೊಂಬಿಡಿ, ಅದು ಕೂಡ ಕಂಪೋಸ್ಟ್ ಕೂಡ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಇಲ್ಲಿ ನಾನು ಒಂದಕ್ಕೆ 2ರಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀವು 3ರಷ್ಟು ನೀರನ್ನು ಕೂಡ ಇದಕ್ಕೆ ಹಾಕೋಬೋದು. ಮಿಕ್ಸ್ ಮಾಡಿ ಆದಷ್ಟು ಡೈಲ್ಯೂಟ್ ಮಾಡಿಕೊಂಡು ಇದನ್ನು ಗಿಡಗಳಿಗೆ ಕೊಡಿ. ಹೂವಿನ ಗಿಡಗಳಿಗೆ ಕೊಡ್ಬೋದು, ಶೋ ಪ್ಲ್ಯಾಂಟ್ಸಿಗೆ ಕೊಡ್ಬೋದು, ತರಕಾರಿ ಗಿಡಗಳಿಗೆ ಕೊಡ್ಬೋದು. ತುಂಬಾ ಒಳ್ಳೆಯದು. ತರಕಾರಿ ಗಿಡದಲ್ಲಿ ಹೂ ಬರ್ತಾ ಇಲ್ಲ ಅಂದರೆ ನೀವು ಈ ಒಂದು ಫರ್ಟಿಲೈಸರ್ನ ಹಾಕಿ ನೋಡಿ, ತುಂಬ ಚೆನ್ನಾಗಿ ಹೂಗಳು ಬರುತ್ತೆ, ಕಾಯಿನೂ ಆಗುತ್ತೆ. ಆಮೇಲೆ ಕಾಯಿಗಳು ಉದುರೋಗ್ತಾ ಇರುತ್ತೆ. ಅಂಥ ಗಿಡಕ್ಕೂ ಕೂಡ ನೀವು ಈ ಫರ್ಟಿಲೈಸರ್ನ ಹಾಕ್ಬೋದು. ಯಾಕಂದರೆ ಪೆಸ್ಟಿಸೈಡ್ ಕೂಡ ಹೌದು, ಫರ್ಟಿಲೈಸರ್ ಕೂಡ ಹೌದು ಇದು. ಇದನ್ನು ನಿಮ್ಮ ಗಾರ್ಡನ್ನಲ್ಲಿ ಒಂದು ಸರಿ ಬಳಸಿ ನೋಡಿ. ಯಾಕಂದರೆ ಈ ರೀತಿಯಾದಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ನಾವು ಆವಾಗವಾಗ ಗಿಡಗಳಿಗೆ ಯೂಸ್ ಮಾಡ್ತಾ ಇರಬೇಕು. ನಾವು ಈ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ ನಮ್ಮ ಮಣ್ಣು ಯಾವುದೇ ರೀತಿಯ ಯಾವತ್ತೂ ಫರ್ಟೈಲ್ ಆಗೇ ಇರುತ್ತೆ. ಅದು ಫರ್ಟೈಲ್ ಆಗದೆ ಇರೋ ಥರ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಮಣ್ಣು ಹೇಗಂದರೆ ಒಂದು ಸ್ವಲ್ಪ ದಿನಕ್ಕೆಲ್ಲ ಮಣ್ಣು ಹಾಳಾಗಿಬಿಡುತ್ತೆ. ಮತ್ತು ಆ ಗಿಡ ಏನಾದ್ರು ಹಚ್ಚಿದ್ರೆ ಆ ಮಣ್ಣಲ್ಲಿ ಏನೂ ಬೆಳೆಯೋದಿಲ್ಲ. ಈ ರೀತಿಯಾಗಿ ನಾವು ಫರ್ಟಿಲೈಸರ್ನ ಹಾಕಿದ್ರೆ ನಿಮ್ಮ ಮಣ್ಣು ಯಾವಾಗಲೂ ಫಲವತ್ತತೆಯಿಂದನೇ ಕೂಡಿರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡಿ, ಅದರಲ್ಲೂ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನೀವು ಗಿಡಗಳಿಗೆ ಕೊಟ್ಟರೆ ನಿಮ್ಮ ಮಣ್ಣು ಫಲವತ್ತತೆಯಿಂದನೇ ಕೂಡಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.